ದಿನಾಂಕ 18/11/2025 ಮಂಗಳವಾರ ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ವತಿಯಿಂದ ಅಧ್ಯಕ್ಷರಾದ ಲಯನ್ ಕೆಆರ್ ಸ್ವಾಮಿಗೌಡರ ಮಗ ಹಮೋಗ್ ಎಸ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಂಗಪಟ್ಟಣ ತಾಲೂಕಿನ ಪ್ರಕೃತಿ ಚಾರಿಟಬಲ್ ಟ್ರಸ್ಟ್ ಪ್ರಕೃತಿ ಆಶ್ರಮದ ಹಿರಿಯ ನಾಗರಿಕರ ಮತ್ತು ಮಾನಸಿಕ ಅಸ್ವಸ್ಥರ ಕುಟೀರದಲ್ಲಿ ಹಮೋಗ್ ಎಸ್ ಗೌಡರವರ ಹುಟ್ಟುಹಬ್ಬವನ್ನು ಆಚರಿಸಿ ಆಶ್ರಮದ ಹಿರಿಯ ನಾಗರಿಕರು ಮತ್ತು ಮಾನಸಿಕ ಅಸ್ವಸ್ಥರಿಗೆ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಊಟವನ್ನು ಬಡಿಸಿ ಸಿಹಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಕೃತಿ ಚಾರಿಟಬಲ್ ಟ್ರಸ್ಟ್ ವ್ಯವಸ್ಥಾಪಕರಾದ ಮೋಹನ್ ಕುಮಾರ್ ಸತೀಶ್, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಅಧ್ಯಕ್ಷರು ಲಯನ್ ಕೆಆರ್ ಸ್ವಾಮಿಗೌಡ, ಲಯನ್ ಕ್ಲಬ್ ಕಾರ್ಯದರ್ಶಿಗಳಾದ ಪುಟ್ಟಬಸವೇಗೌಡ, ಆಡಳಿತ ಮಂಡಳಿಯ ಅಡ್ಮಿರಲ್ ಸುರೇಶ್, ಆರೋಗ್ಯ ಇಲಾಖೆ ಹೇಮಣ್ಣ ಉಪಸ್ಥಿತರಿದ್ದರು. ಪ್ರಕೃತಿ ಆಶ್ರಮದ ಹಿರಿಯ ನಾಗರಿಕರ ಮತ್ತು ಮಾನಸಿಕ ಅಸ್ವಸ್ಥರ ಕುಟೀರದ ವ್ಯವಸ್ಥಾಪಕರು ಮೋಹನ್ ಕುಮಾರ್ ಹಾಗೂ ಸತೀಶ್ ಮತ್ತು ಆಶ್ರಮದ ಹಿರಿಯ ನಾಗರಿಕರು ಮಾನಸಿಕ ಅಸ್ವಸ್ಥರು, ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ದಿನಾಂಕ 18/11/2025 ಇಂದು ನಮ್ಮ ಪ್ರಕೃತಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿ ಹಾಗೂ ದಯಾಶಂಕರ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿ ಅಮೋಘ್ ಎಸ್ ಗೌಡ ಅವರ ಹುಟ್ಟುಹಬ್ಬ ಪ್ರಯುಕ್ತ ಇಂದಿನ ಆಶ್ರಮದಲ್ಲಿ ವಿಶೇಷ ಊಟ ವ್ಯವಸ್ಥೆ ಆಗಿದ್ದು ಅಮೋಘ್ ಎಸ್ ಗೌಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅಮೋಘ್ ಎಸ್ ಗೌಡ ಅವರಿಗೆ ಆರೋಗ್ಯ, ಆಯುಷ್ಯ, ಕೀರ್ತಿ, ವಿದ್ಯೆ, ಐಶ್ವರ್ಯ ಎಲ್ಲರೂ ನೀಡಿ ಸದಾ ನಗುನಗುತ್ತೇವೆಂದು ಪ್ರಾರ್ಥಿಸುತ್ತೇವೆ. ಎಲ್ಲಾರು ಬಡಿಸೋದು ಫ್ರೀ ಮಾಡಿದ್ದೀವಿ. ಈ ಕಡೆ ಸ್ವಲ್ಪ ಚೂರು ಈ ಕಡೆ ಸರ್ ಇನ್ನೂ ಆಯ್ತಾ ಸರ್ ಹಂಗೆ 3 ಜನ ನಿಂತಿದೆ ಹಾಗೆ ನೋಡಿ ಸರ್ ಇನ್ನೂ ಆಯ್ತಾ ಅಂದೆ. ಹಾಂ ಇದೆ ಸರ್ ಇದೆ ಸಾಕ ಹಾಂ ಆಯ್ತು ಸರ್ ಕೊಡಿ ಸರ್ ಫೋಟೋಗಳಷ್ಟು ಕ್ಲಿಕ್ ಮಾಡಿದ್ರಾ? ಹಾಂ ಕೊಡಿ. ಹಾಂ ಹಾಕಿದ್ದೀನಿ ಎಲ್ಲ ಬೇಕಾದ್ರೆ ನೀವು ಹಾಕ್ಬೋದು. ಪದ್ಮಮ್ಮ ಪದ್ಮಮ್ಮ ಹೇಳಿ ಗಾಡಿ. ದೇವರು ಅಮೋಘ್ ಎಸ್ ಗೌಡ ಅವರಿಗೆ ಆರೋಗ್ಯ, ಆಯುಷ್ಯ, ಕೀರ್ತಿ, ವಿದ್ಯೆ, ಐಶ್ವರ್ಯ ಎಲ್ಲರೂ ನೀಡಿ ಸದಾ ನಗುನಗುತ್ತೇವೆಂದು ಪ್ರಾರ್ಥಿಸುತ್ತೇವೆ.